Hello everyone, good morning. Hope you all are doing good over there. Okay, so myself again Arun Castillo from Department of Commerce. Okay, students, we had been into the CA Foundation, about the CA Foundation in the very previous classes of ours, and we learnt about the various stages about the how to become a chartered accountant and what are the programs or what are the levels of examinations and how actually the CA Foundation coaching will go on. So about this, we also had a small brief about such factors, right? So today we are going to the second important type of competitive exams that commerce students can write. That is all about CSEET exam. Okay. So before going to CSEET exam, I just wanted to add a point for CA foundation classes. Okay. So you all have learned like so ಸಿ ಅಂದರೆ ಏನು ಹೇಗಾಗೋದು ಹೇಗೆ ಮಾಡೋದು ಅದ್ರ ಬಗ್ಗೆ ಲೆವೆಲ್ಸ್ ಆಫ್ ಎಕ್ಸಾಮ್ಸ್ಗಳು ಹೇಗೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ವಿ. ಸೊ ದೆನ್ ವಾಟ್ ಇಸ್ ಅ ಜಾಬ್ ರೂಲ್ ಫಾರ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಯಾರು ಕೇಳಿಲ್ಲ ನನಗೆ. ಸೊ ಐ ವಾಸ್ ಲುಕಿಂಗ್ ಫಾರ್ ಅ ಚಾರ್ಜ್ ಲೈಕ್ ವಾಸ್ ದರ್ ಎನಿ ಸ್ಟೂಡೆಂಟ್ ಹೂ ವಾಸ್ ಲುಕಿಂಗ್ ಫಾರ್ ಟು ಆಸ್ಕ್ ವಾಟ್ ಇಸ್ ದ ಸಿ ವಿಲ್ ಡಸ್ ಸಿ ಏನು ಕೆಲಸ ಮಾಡ್ತಾನೆ, ಎಲ್ಲಿ ಕೆಲಸ ಮಾಡ್ತಾನೆ, ಡಸ್ ಈ ವರ್ಕ್ ಇನ್ ಅನ್ ಸ್ಕೂಲ್ ಆರ್ ಡಸ್ ಈ ವರ್ಕ್ ಇನ್ ಅನ್ ಹಾಸ್ಪಿಟಲ್ ಆರ್ ಡಸ್ ಈ ವರ್ಕ್ ಇನ್ ಅ ಕಂಪನಿ, ರೈಟ್? ಸೊ ಚಾರ್ಟರ್ಡ್ ಅಕೌಂಟೆಂಟ್ ಈಸ್ ಕೈಂಡ್ ಆಫ್ ಡಾಕ್ಟರ್ ಫಾರ್ ಕಾಮರ್ಸ್. ಓಕೆ, ಸೊ ಹೇಗೆ ಒಬ್ಬ ಪೇಷಂಟ್ಸಿನ ಹೆಲ್ತನ್ನು ಸರಿ ಇದೆಯಾ ಇಲ್ವಾ ಅಂತ ಹೇಗೆ ಡಾಕ್ಟರ್ ಚೆಕ್ ಮಾಡ್ತಾರೋ ಅದೇ ಥರ ಒಂದು ಕಂಪನಿಯ ಒಂದು ಆರ್ಗನೈಸೇಷನ್ನ ಹೆಲ್ತ್ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ, ಸರಿ ಇದೆಯಾ ಸರಿ ಇಲ್ಲ ಅಂತ ಹೇಳುವಂಥದ್ದು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಾನೆ. ಓಕೆ, ಸೊ ಹಿಸ್ ಅಪ್ರೂವಲ್ ಇಸ್ ಫೈನಲ್. ನೀವು ಹೇಗೆ ಒಬ್ಬ ಡಾಕ್ಟರ್ನ ಬಿಲೀವ್ ಮಾಡ್ತಿರೋ, ಈಗ ಲೈಕ್ ಎನಿ ಸ್ಟೇಟ್ಮೆಂಟ್ ವಿಚ್ ಇಸ್ ಗಿವನ್ ಬೈ ಡಾಕ್ಟರ್, ಇಟ್ ಈಸ್ ಸೋ ಮಚ್ ಆಫ್ ಟ್ರಸ್ಟ್ ವರ್ತಿ ಅಲ್ವಾ? ಅಲ್ಲಿ ಯಾವುದೇ ಥರ ನಿಮಗೆ ಡೌಟ್ಫುಲ್ನೆಸ್ ಇರೋದಿಲ್ಲ ಅಲ್ಲಿ ಅಲ್ವಾ? ಸೊ ಹಾಗೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಸ್ಟೇಟ್ಮೆಂಟ್ಸಿಗೆ ಕೂಡ ಅಷ್ಟೇ ಕ್ರೆಡಿಬಿಲಿಟಿ ಇರುತ್ತೆ, ಅಷ್ಟೇ ಅದಕ್ಕೆ ವ್ಯಾಲ್ಯೂ ಕೂಡ ಇರ್ತಾ ಇರುತ್ತೆ. ಸೊ ದಟ್ ಇಸ್ ದ ವ್ಯಾಲ್ಯೂ ಆಫ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಹಿ ಇಸ್ ದ ಡಾಕ್ಟರ್ ಆಫ್ ಅ ಕಾಮರ್ಸ್ ಹೂ ವಿಲ್ ವ್ಯಾಲ್ಯೂಯೇಟ್ ಆ್ಯಂಡ್ ಹಿ ಆಲ್ಸೋ ಇವ್ಯಾಲ್ಯೂಯೇಟ್ ದ ಕಂಪನೀಸ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಫಿನಾನ್ಸ್. ಓಕೆ, ಸೊ ಫಿನಾನ್ಷಿಯಲ್ ಹೆಲ್ತ್ ಹೇಗಿದೆ ಒಂದು ಆರ್ಗನೈಸೇಷನ್, ಸೊ ಅದನ್ನು ಪ್ರೊಟೆಕ್ಟ್ ಮಾಡೋದು ಹಾಗೆ ಅದನ್ನು ಸಸ್ಟೈನ್ ಮಾಡೋಂಥ ಜವಾಬ್ದಾರಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುತ್ತೆ. ಹಿ ವಿಲ್ ಆಡಿಟ್, ಹಿ ವಿಲ್ ಇವ್ಯಾಲ್ಯೂಯೇಟ್ ದ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಫ್ ದ ಆರ್ಗನೈಸೇಷನ್ ಆ್ಯಂಡ್ ವಿಲ್ ಮೇಕ್ ಶೋರ್ ದ್ಯಾಟ್ ಹಿ ಹ್ಯಾವ್ ಅ better financial health of an firm. Okay, that is what CA does. So ಅದ್ರ ಜೊತೆಗೆ ಯು ಆಲ್ಸೋ ಕ್ಯಾನ್ ಹ್ಯಾವ್ ಯುವರ್ ಓನ್ ವಾಟ್ ಆರ್ಗನೈಸೇಷನ್, ನಿಮ್ಮದೇ ಆದಂಥ ಒಂದು ಆರ್ಗನೈಸೇಷನ್ಸ್ನ ನೀವು ಕಟ್ಕೋಬೋದು. ಯು ಕ್ಯಾನ್ ಆಲ್ಸೋ ವರ್ಕ್ ಆಸ್ ಅನ್ ಎಂಪ್ಲಾಯ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಬಿಕಮ್ ಅನ್ ಎಂಪ್ಲಾಯರ್. ಅಂದರೆ ನೀವು ಇನ್ನೊಬ್ಬರ ಅಂಡರಲ್ಲಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನೀವು ಕೆಲಸ ಮಾಡ್ಬೋದು, ಹಾಗೆ ನಿಮ್ಮದೇ ಆದಂಥ ಒಂದು ಫರ್ಮ್ನ ಕೂಡ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮ್ನ ಕೂಡ ನೀವು ಓಪನ್ ಮಾಡ್ಬೋದು. ಸೊ ದೇರ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ವರ್ಕ್ ನೇಚರ್. ಓಕೆ, ಹವೆವರ್ ಸಿ ಎನ ನಾವು ಒಂದು ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಯಾವುದೇ ಪ್ರೊಫೆಷನಲ್ಸಿಗೆ ಸ್ಯಾಲರೀಸ್ ಇಟ್ಸ್ ಅ ಪಾರ್ಟ್ ಸ್ಯಾಲರೀಸ್ ಇರುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಪ್ರೊಫೆಷನಲ್ಸ್ ವಿಲ್ ಗೆಟ್ ಫೀಸ್ ಫಾರ್ ದೆಮ್. ಓಕೆ, ಅವರಿಗೆ ಫೀಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ ಅಪಾರ್ಟ್ ಫ್ರಮ್ ದ ಸ್ಯಾಲರೀಸ್. ಓಕೆ, ಸೊ ಇದರಲ್ಲಿ ನಿಮ್ಮ ಎಷ್ಟು ಪ್ರೊಫೆಷನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಷ್ಟು ನಿಮಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಓಕೆ, ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಆಡ್ ಫಾರ್ ದ ಪ್ರೀವಿಯಸ್ what slides or previous classes. Okay, we'll go for today the CSEET. Okay, another important examination in the commerce stream we call like company secretaries anta ಹೇಳ್ತೇವೆ. Okay, so equivalent to the chartered accountant ಅಂತಾನೆ ಹೇಳ್ಬೋದು, not so much of dominating ಏನಲ್ಲ. So it's quite similar and where we can weigh all together in the similar skills. Okay, CSEET ಅಂತ ಹೇಳಿದ್ರೆ ಕಂಪನಿ ಸೆಕ್ರೆಟರೀಸ್ ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ ಅಂತ ಹೇಳ್ತೇವೆ. ಓಕೆ, ಸೊ ಇದರಲ್ಲೂ ಕೂಡ ನಮಗೆ 3 ಲೆವೆಲ್ ಆಫ್ ಎಕ್ಸಾಮ್ಸ್ ಇದೆ. ಹೇಗೆ ನಮಗೆ ಸಿ ಎಲ್ಲಿ 3 ಲೆವೆಲ್ ಆಫ್ ಎಕ್ಸಾಮ್ಸ್ ಇದೆಯೋ ಅದೇ ಥರ CSEETಯಲ್ಲೂ ಕೂಡ ನಮಗೆ 3 ಲೆವೆಲ್ ಆಫ್ ಎಕ್ಸಾಮ್ಸ್ಗಳು ಬರುತ್ತೆ. ಸೊ ಇನ್ ದಿಸ್ CSEET ಎಕ್ಸಾಮ್ಸ್, ಸೊ ಈ ಚಾರ್ಟರ್ಡ್ ಅಕೌಂಟೆಂಟ್ ಇಫ್ ದ ಡೀಲ್ಸ್ ವಿತ್ ಫಿನಾನ್ಸ್ ಅಂತ ಬಂದರೆ, ಈ ಕಂಪನಿ ಸೆಕ್ರೆಟರೀಸ್ ವಿಲ್ ಡೀಲ್ಸ್ ವಿತ್ ದ ಲೀಗಲ್ ಆಬ್ಲಿಗೇಷನ್ಸ್ ಆಫ್ ಅನ್ ಆರ್ಗನೈಸೇಷನ್. ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನ್ನ ಪಬ್ಲಿಕ್ ಹೆಲ್ತ್ ಆಗಿರ್ಬೋದು ಅಥವಾ ಸೊಸೈಟಲ್ ಹೆಲ್ತ್ ಆಗಿರ್ಬೋದು ಅಥವಾ ರೆಗ್ಯುಲೇಟರಿ ಫ್ಯಾಕ್ಟರ್ಸ್ಗಳು ಲೈಕ್ ಆರ್ಗನೈಸೇಷನ್ಸ್ನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡೀಲಿಂಗ್ಸ್ ಆಗಿರ್ಬೋದು, ಅಗ್ರಿಮೆಂಟ್ಸ್ ಆಗಿರ್ಬೋದು, ಕಾಂಟ್ರಾಕ್ಟ್ಸ್ ಆಗಿರ್ಬೋದು, ಇದೆಲ್ಲ ಥರದ ಡಾಕ್ಯುಮೆಂಟೇಷನ್ ಪ್ರೊಸೆಸ್ಗಳಲ್ಲಿ ಕ್ರೆಡಿಬಿಲಿಟಿನ ಕೊಡುವಂಥದ್ದು ಒಬ್ಬ ಕಂಪನಿ ಸೆಕ್ರೆಟರೀಸ್. ಓಕೆ, ನಾರ್ಮಲಿ ನಿಮಗೆ ಗೊತ್ತಿರ್ಬೋದು, ಈಗ ಪ್ರೈಮ್ ಮಿನಿಸ್ಟರ್ಗೆ ಕೂಡ ಒಬ್ಬ ಸೆಕ್ರೆಟರಿ ಇರ್ತಾರೆ ಅಲ್ವಾ, ಒಬ್ಬ ಚೀಫ್ ಮಿನಿಸ್ಟರಿಗೆ ಕೂಡ ಒಬ್ಬರು ಸೆಕ್ರೆಟರಿ ಇರ್ತಾರೆ. ವಾಟ್ ಇಸ್ ಸೆಕ್ರೆಟರಿ ವಿಲ್ ಡಸ್? ಸೊ ಸೆಕ್ರೆಟರಿ ವಿಲ್ look after about all the rules and regulations, terms and conditions like law and regulations. ಈ ಥರ ಅವನಿಗೆ ರೆಗ್ಯುಲೇಟರಿ ಫ್ಯಾಕ್ಟರ್ಸ್ಗಳನ್ನೆಲ್ಲ ಕೂಡ ಅವ್ರು ತುಂಬ ಡೀಟೇಲ್ ಆಗಿ ನೋಡಿಕೊಂಡು ದೇ ವಿಲ್ ಟೇಕ್ ಕೇರ್ ಆಫ್ ಆಲ್ ದೀಸ್ ರೆಗ್ಯುಲೇಟರಿ ಫ್ಯಾಕ್ಟರ್ಸ್. In the same way, organization ಅಂತ ಬಂದಾಗಲೂ ಕೂಡ, so it has to deal with so much of regulatory factors, like it has to deal with claims, it has to deal with its customers, it has to deal with its employees, it has to deal with government, public, private, ಎಲ್ಲದ್ರ ಜೊತೆ ಡೀಲ್ ಮಾಡಬೇಕಾಗ್ತಾ ಹೋಗುತ್ತೆ. So they will come and face so much of what
ರೆಗ್ಯುಲೇಟರಿ ಫ್ಯಾಕ್ಟರ್ಸ್ಗಳನ್ನ ಅವ್ರು ಫೇಸ್ ಮಾಡಬೇಕಾಗತ್ತೆ. ಸೊ ಒಬ್ಬ ಕಂಪನಿಗೆ ಒಬ್ಬ ಎಂಪ್ಲಾಯಿಗೆ ಬಂದಿರೋನು ಅಥವಾ ಒಬ್ಬ ಮ್ಯಾನೇಜರ್ ಆಗಿರಲಿ ಅಥವಾ ಯಾರೋ ಒಬ್ಬರು ಫೌಂಡರೇ ಆಗಿರಲಿ, ಸೊ ದೇ ವೋಂಟ್ ಬಿ ಹ್ಯಾವಿಂಗ್ ಸ್ಪೆಷಲೈಸೇಷನ್ ಆ್ಯಂಡ್ ಪ್ರೊಫೆಷನಲಿಸಮ್ in handling the regulatory factors of the organization. Okay, to handle these regulatory factors in a lawful way, in a legal way, so we need a one personal, we call him as what, company secretary, and every organization will have this company secretary with the highest pay scales based on their company's nature. Okay, that is what. So let's see how we can crack CSET exam. And one more thing is like it is completely corporate. Okay, CA anantu nimige it is public as well as private, and then you can also become a government employee by being a chartered accountant, and also you can work as your own firm athwa nimde anta organizations al kuda work mabod. There you have both flexibility in the company chartered accountant, sorry, but whereas coming to the company secretary, it is 100% corporate. Okay, corporate andre nimage gottide ivattu. So all the multinational companies and national based companies which we have, IT sectors as well as manufacturing, trading and service sectors what we have in our country or throughout the world. So all these firms, especially the corporate, which we also call it as private sector companies ಅಂತ ಹೇಳ್ತೇವೆ. ಈ ಕಂಪನೀಸ್ಗಳಲ್ಲಿ ಎಲ್ಲ ಕಂಪನೀಸಲ್ಲಿ ಕೂಡ ನಮಗೆ ಕಂಪನಿ ಸೆಕ್ರೆಟರೀಸ್ ಕೂಡ ಒಬ್ಬ ರೋಲ್ ಬೇಕಾಗ್ತದೆ. So to get eligible for a company secretary, you want to get a certification. ಸುಮ್ಮನೆ ನಾನು ಡಿಗ್ರಿ ಮಾಡ್ಕೊಂಡು ನಾನೊಬ್ಬ CS ಅಂತ ಹೇಳ್ಕೊಳ್ಳೋಕೆ ಆಗೋದಿಲ್ಲ. You want to have a concerned certification for this company secretary, and that is given by ICSI. Okay, ICSI. So hege chartered accountancy ge ICAI accreditation kodutto, ade tara company secretaries ge ICSI accreditation kodutte. So aa accreditation idre matra you can call yourself as a professional ಕಂಪನಿ ಸೆಕ್ರೆಟರಿ. ಆ ಅಕ್ರೆಡಿಷನ್ ಸಿಗಬೇಕಂದ್ರೆ ಏನು ಮಾಡಬೇಕು? ದುಡ್ಡು ಕೊಟ್ಟರೆ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಯು ವಾಂಟ್ ಟು ಕ್ವಾಲಿಫೈ ದ ಎಕ್ಸಾಮಿನೇಷನ್ಸ್. ಹೇಗೆ ಎಕ್ಸಾಮ್ಸ್ಗಳು ನಡೆಯುತ್ತೆ? ವಿಲ್ ಸಿ ಇನ್ ಟುಡೇಸ್ ಕ್ಲಾಸಸ್. That is all about the competitive introductions to CSET exam, that is Company Secretaries Entrance Executive Test. So let's see, what is CSET? Okay, if you can see over here, what is CSET ಅಂತ ಹೇಳಿದ್ರೆ, so here we have CSET stands for Company Secretaries Executive Entrance Test. As I told you, it is an abbreviation for CSET. And that is the first level of exam in company secretary. Okay, ನೀವು ಒಬ್ಬ ಕಂಪನಿ ಸೆಕ್ರೆಟರಿ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಲೆವೆಲ್ ಆಫ್ ಎಕ್ಸಾಮ್ ದಟ್ ಯು ಹ್ಯಾವ್ ಟು ಫೇಸ್ ಇಸ್ CSET. ಸೊ ಮುಂಚೆ ಅದನ್ನು ನಾವು CSE ಕಂಪನಿ ಸೆಕ್ರೆಟರಿ ಫೌಂಡೇಶನ್ ಎಕ್ಸಾಮ್ ಅಂತ ಕರಿತಾ ಇದ್ವಿ. ಸೊ ಲೇಟರ್ ಆನ್ ಇಟ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಆ್ಯಂಡ್ ವಿ ಕಾಲ್ ಇಟ್ ಆಸ್ ವಾಟ್, CSET ಅಂತ ಕರಿತಾ ಹೋಗ್ತೇವೆ. ಓಕೆ, ಸೊ ಕಂಡೀಷನ್ಸ್, ಇಟ್ ಈಸ್ ಮೇಜರ್. ದಿಸ್ CSET ಎಕ್ಸಾಮ್ ಇಸ್ ಕಂಡಕ್ಟೆಡ್ ಬೈ ದ Institute of Company Secretaries of India. I told you ICSI ಅಂತ ಹೇಳಿದೆ. ಓಕೆ, ಸೊ Institute of Chartered Accountants of India, we call it as ICAI, ಅದು CA ಗೆ. ICSI, Institute of Company Secretaries of India, that is for Company Secretary. ಸೊ ಈ ಒಂದು ಆರ್ಗನೈಸೇಷನ್, ಈ ಒಂದು ಇನ್ಸ್ಟಿಟ್ಯೂಷನ್ ನಮ್ಮ ಕಂಪನಿ ಸೆಕ್ರೆಟರೀಸ್ಗೆ ಬೇಕಾಗಿರುವಂಥ ಎಲಿಜಿಬಿಲಿಟಿನ ಚೆಕ್ ಮಾಡುತ್ತೆ, ಅವ್ರಿಗೆ ಬೇಕಾಗಿರೋ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡುತ್ತೆ, ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡುತ್ತೆ, ಹಾಗೆ ಅವರಿಗೆ ಫೈನಲ್ ಸರ್ಟಿಫಿಕೇಷನ್ಸ್ಗಳನ್ನ ಕೊಡ್ತಾ ಹೋಗುತ್ತೆ. So introduced in 2020, replacing the CS Foundation program. Okay, so ಇದಕ್ಕಿಂತ ಮುಂಚೆ 2020ಗಿಂತ ಮುಂಚೆ ನಮಗೆ CS ಫೌಂಡೇಶನ್ ಎಕ್ಸಾಮ್ ಅಂತ ಬರ್ತಾ ಇತ್ತು, ಕಂಪನಿ ಸೆಕ್ರೆಟರಿ ಫೌಂಡೇಶನ್ ಎಕ್ಸಾಮ್ ಅಂತ ಇತ್ತು. ಅದಾದ ನಂತರ ಸ್ವಲ್ಪ ಸಿಲೆಬಸ್ನು ಕೂಡ ರಿವೈಸ್ ಮಾಡಿದ್ರು, ಒಂದಷ್ಟು ಕಾನ್ಸೆಪ್ಟ್ಸ್ಗಳನ್ನ ಕೂಡ ರಿವೈಸ್ ಮಾಡಿದ್ರು. ನಂತರ ಹೆಸರು ಆ ಎಂಟ್ರೆನ್ಸ್ ಎಕ್ಸಾಮ್ನ ಹೆಸರೇ ಚೇಂಜ್ ಮಾಡಿ ದಿ ಕಾಲ್ ಇಟ್ ಆಸ್ ವಾಟ್, CSET ಅಂತ ಮಾಡಿದ್ದಾರೆ, ಕಂಪನಿ ಸೆಕ್ರೆಟರಿ ಎಂಟ್ರೆನ್ಸ್ ಕಂಪನಿ ಸೆಕ್ರೆಟರಿ ಎಂಟ್ರೆನ್ಸ್ ಎಕ್ಸಿಕ್ಯೂಟಿವ್ ಟೆಸ್ಟ್ ಅಂತ ಹೇಳ್ಕೊಂಡು ಮಾಡಿದ್ದಾರೆ. So what is eligibility? Okay, so CSET ಬರೀಬೇಕು ಅಂತ ಹೇಳಿದ್ರೆ, ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಯು ವಾಂಟ್ ಟು ಹ್ಯಾವ್ ಯೋರ್ 12th ಪಾಸ್ ಅಂತ ಹೇಳಿದ್ರೆ ಸೆಕೆಂಡ್ PUC ಪಾಸ್ ಆಗಬೇಕು ಅಥವಾ ಪರ್ಸ್ಯೂ ಮಾಡ್ತಾ ಇರಬೇಕು. ಸೊ ದೆನ್ ಯು ಆರ್ ಎಲಿಜಿಬಲ್ ಫಾರ್ ಕಂಪನಿ ಸೆಕ್ರೆಟರಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೆಸ್ಟ್ ಬರೀಲಿಕ್ಕೆ ಎಲಿಜಿಬಲ್ ಆಗ್ತೀರಾ. So or else like optional, graduate or post graduate are also eligible. ಬರೀ PUC ಮಾಡಿದವ್ರಿಗೆ ಮಾತ್ರ ನೋ, ಈವನ್ ದೋಸ್ ಹ್ಯಾವ್ ಕಂಪ್ಲೀಟೆಡ್ ದಿಯರ್ ಗ್ರಾಜುಯೇಷನ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಷನ್ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಆ್ಯಂಡ್ ಅವರಿಗೆ ಫೌಂಡೇಶನ್ ಎಕ್ಸಾಮ್ ಒಂದು ಆಪ್ಷನಲ್, ಅದನ್ನು ಬರೀಬೇಕಂತ ನೆಸೆಸರಿ ಇಲ್ಲ. ಅವ್ರು ಡೈರೆಕ್ಟಾಗಿ ಸೆಕೆಂಡ್ ಲೆವೆಲ್ ಆಫ್ ಎಕ್ಸಾಮ್, ದಟ್ ಇಸ್ ವಾಟ್, ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟಿಗೆ ಅವ್ರು ಪ್ರಿಪೇರ್ ಆಗ್ತಾ ಹೋಗ್ಬೋದು. ಓಕೆ, ಸೊ ನೋ ಏಜ್ ಲಿಮಿಟ್ ಆರ್ ಸ್ಟ್ರೀಮ್ ರೆಸ್ಟ್ರಿಕ್ಷನ್ಸ್. ಈ ಎಕ್ಸಾಮ್ಸ್ಗಳು ಯಾವ ಸ್ಟ್ರೀಮ್ ಅವ್ರು ಬೇಕಾದ್ರೂ ಕೂಡ ಬಂದು ಬರಿಬೋದು, ಯಾವುದೇ ಥರದ ಲಿಮಿಟೇಷನ್ಸ್ ಇಲ್ಲ, ಯಾವುದೇ ಥರ ಅವರಿಗೆ even constraints kuda illa. It's quite simple. Any student from any stream, might be from science or arts or commerce, any stream, so they can write this examination, they can have the qualification over here. So ಏನಲ್ಲ ಸಿಲೆಬಸ್ ಬರುತ್ತೆ. ಸೊ ದಿಸ್ ಎಕ್ಸಾಮಿನೇಷನ್ ಕನ್ಸಿಸ್ಟ್ ಆಫ್ 200 marks. ಓಕೆ, 200 ಮಾರ್ಕ್ಸಿಗೆ ಎಕ್ಸಾಮ್ ಆಗುತ್ತೆ. ಆ್ಯಂಡ್ ಆಲ್ ದಿಸ್ ಮಾರ್ಕ್ಸ್ ವಿಲ್ ಬಿ ಆಫ್ ಅರೌಂಡ್ ಲೈಕ್
ಮಲ್ಟಿಪಲ್ ಚಾಯ್ಸ್. ಓಕೆ, MCQ ಬೇಸ್ಡ್ ಇರುತ್ತೆ, ನಾಟ್ ಡಿಸ್ಕ್ರಿಪ್ಟಿವ್ ಟೈಪ್ ಇರೋದಿಲ್ಲ. ಸಿ ಎಲ್ ನಿಮಗೆ 2 ಟೈಪ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 2 ಪೇಪರ್ ನಿಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಕಂಪನಿ ಸೆಕ್ರೆಟರೀಸ್ 100% ನಿಮಗೆ ಓನ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ದಟ್ ಇಸ್ ವಾಟ್ ಜಸ್ಟ್ MCQ. So what is the syllabus that comes over here? So we have over here like 4 papers. Okay, first paper is like business communication. So business communication normally ಈಗ ಒಂದು ಆರ್ಗನೈಸೇಷನ್ ಅಂತ ಬಂದಾಗ ನಾನು ಹೇಳಿದೆ ಕಂಪನಿ ಸೆಕ್ರೆಟರಿ ಯಾವ ಫ್ಯಾಕ್ಟರ್ಸ್ಗಳ ಜೊತೆ ಡೀಲ್ ಮಾಡ್ತಾನೆ ಅಂತ ಹೇಳಿದ್ರೆ ಹಿ ವಿಲ್ ಹ್ಯಾಂಡಲ್ ದ ರೆಗ್ಯುಲೇಟರಿ ಫ್ಯಾಕ್ಟರ್ಸ್ ಆ್ಯಂಡ್ ಲೀಗಲ್ ಫ್ಯಾಕ್ಟರ್ಸ್ ಆ್ಯಂಡ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಫ್ಯಾಕ್ಟರ್ಸ್, ಈ ಫ್ಯಾಕ್ಟರ್ಸ್ಗಳನ್ನ ಡೀಲ್ ಮಾಡ್ತಾನೆ. ಸೊ ಇದ್ರ ಬಗ್ಗೆ ಡೀಲ್ ಮಾಡೋದು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅಬೌಟ್ ಡೀಲಿಂಗ್ ದಟ್ ವಿ ಆರ್ ಲೈಕ್ ಈಗ ಅಂಡರ್ ವರ್ಲ್ಡ್ ಡೌನಲ್ಲಿ ಡೀಲ್ ಮಾಡ್ತಾನೆ, ನಾಟ್ ದ್ಯಾಟ್ ಡೀಲ್ಸ್. ಓಕೆ, ಸೊ ಹಿಯರ್ ದಿಸ್ ಡೀಲ್ಸ್ ಇನ್ ದ ಸೆನ್ಸ್ ಈಗ ಒಂದು ಕಾಂಟ್ರಾಕ್ಟ್ ಆಗಬೇಕು, ಒಂದು ಆರ್ಗನೈಸೇಷನ್ ಮಧ್ಯೆ ಇನ್ನೊಂದು ಆರ್ಗನೈಸೇಷನ್ ಮಧ್ಯೆ ಕಾಂಟ್ರಾಕ್ಟ್ ಆಗಬೇಕು. ಸೊ ಕಾಂಟ್ರಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಸುಮ್ಮನೆ ಬಾಯಲ್ಲಿ ಹೇಳಿದ ತಕ್ಷಣ ಕಾಂಟ್ರಾಕ್ಟ್ಗಳು ಆಗೋದಿಲ್ಲ. ಸೊ ದೇರ್ ಆರ್ ಪ್ಲೆಂಟಿ ಆಫ್ ಅಬ್ಲಿಗೇಷನ್ಸ್, ದೇರ್ ಆರ್ ಪ್ಲೆಂಟಿ ಆಫ್ ಲೀಗಲ್ ಫ್ಯಾಕ್ಟರ್ಸ್ ದಟ್ ಯು ವಾಂಟ್ ಟು ಕನ್ಸಿಡರ್ ಟು ಹ್ಯಾವ್ ಅ ಕಾಂಟ್ರಾಕ್ಟ್ಸ್. ಓಕೆ, ಸೊ ಯುಲ್ ಬಿ ಸ್ಟಡಿಂಗ್ ಓವರ್ ದೇರ್. ಓಕೆ, PUC ಬಂದಾಗ ನೀವು ಕಲಿತಾ ಹೋಗ್ತೀರಾ. CA ಫೌಂಡೇಶನ್ CS ತೊಗೊಂಡಾಗ ಅದರಲ್ಲಿ ನೀವು ಕಾಂಟ್ರಾಕ್ಟ್ಸ್ ಅಂದರೆ ಏನು, ಕಾಂಟ್ರಾಕ್ಟಲ್ಲಿ ಏನೆಲ್ಲ ನೆಸೆಸಿಟೀಸ್ ಇದೆ, ಎಸೆನ್ಷಿಯಲ್ಸ್ ಏನಿದೆ, ಸೊ ಒಂದು ವ್ಯಾಲಿಡ್ ಆಫರ್ ಅಂದರೆ ಏನು, ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದರೆ ಏನು, ಇದ್ರ ಬಗ್ಗೆ ಭಾಳಷ್ಟು ಕಲಿತಾ ಹೋಗ್ತೀರಾ. ಸೊ ದೇರ್ ಯು ವಿಲ್ ಬಿ ಹ್ಯಾವಿಂಗ್ ಬೆಟರ್ ನಾಲೆಜ್. ಸೊ that is what we call it like business communication. Okay, business communication alli now ಈಗ ಜನರಲ್ ಆಗಿ ಮಾತಾಡಿದಾಗ ಆಗೋದಿಲ್ಲ. ಸೊ there it relies upon the proofs, there it relies upon the credibility, there it relies on the like validity of the papers. So much of legal ಮತ್ತು formalities ಗಳಿರುತ್ತೆ. ಆ formalities ಗಳನ್ನೆಲ್ಲ ನಿಮಗೆ ಗೊತ್ತಿರಬೇಕು ಅಂತ ಹೇಳಿ you want to have that knowledge. So that knowledge is gained in this business communication subject. Okay, so legal aptitude and logical reasoning, that is also for 50 marks. Economics ಮತ್ತು business environment ಇರುತ್ತೆ, that is also for 50 marks. And current affairs and the presentation skills for 50 marks. Okay, so ಈ ಪೇಪರಲ್ಲಿ ನಿಮಗೆ 150 ಮಾರ್ಕ್ಸ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇದ್ದರೆ 50 ಮಾರ್ಕ್ಸ್ ನಿಮಗೆ ಇಂಟರ್ವ್ಯೂ ಇರುತ್ತೆ. ಓಕೆ, ಇಂಟರ್ವ್ಯೂಗೆ ನೀವು ಎಲ್ಲಿ ಹೋಗಬೇಕು ಹೋಗೋ ಅವಶ್ಯಕತೆ ಇರೋದಿಲ್ಲ. ನೀವು ಎಲ್ಲಿ ಓದ್ತಾ ಇರ್ತೀರ ಅದೇ ಕಾಲೇಜಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಈ CS ಇಂಟರ್ವ್ಯೂಸ್ಗಳನ್ನ ಮಾಡ್ಬೋದು. ಅವ್ರದ್ದೊಂದು ಲೈಕ್ ಪ್ರೋಟೋಕಾಲ್ ಇರುತ್ತೆ. ಸೊ ವೆಬ್ ಕ್ಯಾಮ್ ಇರಬೇಕು, ನಿಮ್ಮದು ಇಷ್ಟು ವಿಸಿಬಿಲಿಟಿ ಇರಬೇಕು, ಇಷ್ಟು ಬಾಡಿ ಕಾಣಬೇಕು. ಸೊ ಅವ್ರದ್ದೊಂದು ಆ ಪ್ರೋಟೋಕಾಲ್ ಬೇಸಿಸ್ ಮೇಲೆ ಅವ್ರು ಆ ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂಸಲ್ಲಿ ನಿಮಗೆ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಆಗಿರ್ಬೋದು, ನಿಮ್ಮ ನಾಲೆಜ್ ಆಗಿರ್ಬೋದು, ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ಕಾನ್ಫಿಡೆನ್ಸ್ನ ಚೆಕ್ ಮಾಡ್ತಾರೆ. ಅದಕ್ಕೆ ಕೂಡ ಮಾರ್ಕ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಯುವರ್ ರಿಸಲ್ಟ್ಸ್ ವಿಲ್ ಬಿ ಅನೌನ್ಸ್ಡ್ ಓವರ್ ಹಿಯರ್. So next, I told you. So what is the mode of exam? Mode of exam is completely online and remote proctored, right? So remote proctored anta helidre I told you like so through webcams allu kuda nimmana validate ಮಾಡ್ತಾರೆ by conducting a interviews anta helide. So type is 100% MCQs plus Viva presentation skills. I told you. So example is around time limit is 2 hours. Okay, exams galna barilikke nimige sadharna 2 hours of time limit irutte. Okay, and passing percentage is around 40. Okay, in each paper and 50 overall. ಟೋಟಲ್ ಆಗಿ ಈ ನಿಮ್ಮ ಕಂಪ್ಲೀಟ್ ಕಂಪನಿ ಸೆಕ್ರೆಟರೀಸ್ಗಳಿಗೆ ಎಲಿಜಿಬಲ್ ಆಗಬೇಕಂತ ಹೇಳಿದ್ರೆ ಸೇಮ್ ಕ್ರೈಟೀರಿಯಾ ಫಾರ್ CA ಹೇಗಿತ್ತು ಸೇಮ್ ಕ್ರೈಟೀರಿಯಾ. ಸೊ 4 ಸಬ್ಜೆಕ್ಟ್ಸಲ್ಲಿ ನೀವು ಪಾಸ್ ಆಗಿರಬೇಕು. ಓವರ್ ಆಲ್ ನಿಮ್ಮ ಪರ್ಸೆಂಟೇಜ್ 50% ಬಂದರೆ ಸೊ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಕಂಪನಿ ಸೆಕ್ರೆಟರೀಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೆಸ್ಟಿಗೆ ಬಂದು ನೀವು ಸೆಕೆಂಡ್ ಲೆವೆಲ್ ಆಫ್ ಎಕ್ಸಾಮ್ಸ್ಗಳಿಗೆ ನೀವು ಕ್ವಾಲಿಫೈ ಆಗ್ತೀರಾ. ಸೊ ನೆಕ್ಸ್ಟ್ ಒನ್, ಸೊ ವಾಟ್ ಡಸ್ ದಿಸ್ ಕನ್ಸಿಸ್ಟ್ ಆಫ್? ಸಿಲೆಬಸ್ ಹೈಲೈಟ್ಸ್ ಅಲ್ಲಿ ಏನೆಲ್ಲ ಬರುತ್ತೆ? So I told you like first one is business communication. Business communication you will be studying about the grammar, business writing and communication. Okay, so English ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಸೊ ಸ್ಪೆಷಲಿ ಇವತ್ತಿನ ಕಾರ್ಪೊರೇಟ್ ವರ್ಲ್ಡಲ್ಲಿ ನೀವು ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ಇಫ್ ಯು ಹ್ಯಾವ್ ಸಮ್ ಬೆಟರ್ ಪ್ರೆಸೆಂಟೇಷನ್ ಸ್ಕಿಲ್ಸ್, ಓಕೆ, ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಇದೆ, ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ, ಯೋರ್ ಅಪಿಯರೆನ್ಸ್ ಇಸ್ ಗುಡ್, ಯೋರ್ ಪರ್ಸನಾಲಿಟಿ ಸ್ಕಿಲ್ಸ್ ಆರ್ ಗುಡ್, ಆ್ಯಂಡ್ ಇಫ್ ಯೋರ್ ಕಮ್ಯುನಿಕೇಷನ್ ಇಸ್ ಗುಡ್ ದೆನ್ ನೋ ಒನ್ ಕ್ಯಾನ್ ಗ್ರ್ಯಾಬ್ ಯು. ಓಕೆ, ಯಾರು ಕೂಡ ನಿಮ್ಮನ್ನು ಎಲ್ಲೂ ಕೂಡ ಎಳ್ದಾಡೋಕ್ಕಾಗೋದಿಲ್ಲ. ಸೊ ಯು ಕ್ಯಾನ್ ಹ್ಯಾವ್ ಯೋರ್ ವಾಟ್ ಸಸ್ಟೈನೇಬಿಲಿಟಿ, ಎಲ್ಲಿ ಬೇಕಾದ್ರೂ ಕೂಡ ನೀವು ಹೋಗಿ ಬದುಕ್ಬೋದು. ಸೊ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂದೇ ಬರುತ್ತೆ. ಸೊ ಈ ಕಂಪನಿ ಸೆಕ್ರೆಟರೀಸಿಗೆ ಪ್ರಿಪೇರ್ ಆಗೋದ್ರಿಂದ ಖಂಡಿತವಾಗ್ಲೂ ವಿಲ್ ಬಿ ಹ್ಯಾವಿಂಗ್ ಅ ದಿಸ್ ಬಿಸ್ನೆಸ್ ಕಮ್ಯುನಿಕೇಷನಲ್ಲಿ ಗ್ರಾಮರ್ ಫ್ಯಾಕ್ಟರ್ಸ್ಗಳನ್ನ, ಗ್ರಾಮರ್ ಅಂತ ಹೇಳಿದ್ರೆ ನೀವು ಕಲ್ತಿರೋಂಥ ನೌನ್, ಪ್ರೊನೌನ್ ಅಥವಾ ಅಡ್ಜೆಕ್ಟಿವ್ಸ್, ಕಾಂಪ್ರಹೆನ್ಷನ್ಸ್, ಈ ನೌನ್ ಗ್ರಾಮರ್ಸ್ ಆಗಿರೋದಿಲ್ಲ. ಸೊ ದಿಸ್ ಗ್ರಾಮರ್ ವಿಲ್ ಬಿ ಲೈಕ್ ಸಮಥಿಂಗ್ ಡಿಫ್ರೆಂಟ್ ದೆನ್ ಲೈಕ್ ಕಾರ್ಪೊರೇಟ್ ಗ್ರಾಮರ್ ಅಂತಲೇ ಹೇಳ್ತೇವೆ ನಾವು. ಸೊ ದಟ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಓವರ್ ಹಿಯರ್. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಯಾವುದೋ ಚಾಪ್ಟರ್ಸ್ಗಳು ಬರುತ್ತೆ ಅದೆಲ್ಲ ನಾವು ಆಫ್ಲೈನಲ್ಲಿ ಕಲಿತಾ ಹೋಗುವ. ಐ ಆಮ್ ಜಸ್ಟ್ ಗಿವಿಂಗ್ ಎಲ್ ಓವರ್ ವ್ಯೂ ಲೈಕ್ ವಾಟ್ ಥಿಂಗ್ಸ್ ವಿಲ್ ಕಮ್ ಓವರ್ ಹಿಯರ್. ಸೊ ಬಿಸ್ನೆಸ್ ರೈಟಿಂಗ್ ಅಂತ ಹೇಳಿದ್ರೆ ಒಂದು ಲೆಟರ್ಸ್ಗಳನ್ನ ಹೇಗೆ ಬರೀಬೇಕು, ಒಂದು ಫಾರ್ಮಾಲಿಟೀಸ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಒಂದು ಆರ್ಗನೈಸೇಷನ್ ಡಾಕ್ಯುಮೆಂಟೇಷನ್ಸ್ನ ಹೇಗೆ ಮಾಡುವಂಥದ್ದು, ಹಾಗೆ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಸುಮ್ಮನೆ ಮಾತಾಡುವಂಥದ್ದಲ್ಲ, ಒಂದು ಕಮ್ಯುನಿಕೇಷನ್ಸ್ ಅಂಡ್ ಹೈರಾರ್ಕೀಸ್ ಹೇಗಿರಬೇಕಾಗ್ತದೆ, ಒಂದು ಆರ್ಗನೈಸೇಷನ್ಸ್ ಬಿಟ್ವೀನಲ್ಲಿ ಯಾವುದೇ ಥರದ ಡೀಲ್ಸ್ಗಳಾಗಬೇಕಾದ್ರೆ, ಯಾವುದೇ ಥರ ನೆಗೋಷಿಯೇಷನ್ಸ್ ಆಗಬೇಕು ಅಂತ ಹೇಳಿದ್ರೆ ಹೇಗೆ ಅದು ಇನಿಷಿಯೇಟ್ ಮಾಡಬೇಕು, ಹೇಗೆ ಅವರಿಗೆ ಅದು ಕನ್ವೆ ಮಾಡಬೇಕು, ಇದೆಲ್ಲ ವಿಚಾರಗಳನ್ನ ನೀವು ಈ ಬಿಸ್ನೆಸ್ ಕಮ್ಯುನಿಕೇಷನ್ ಸಬ್ಜೆಕ್ಟ್ಸಲ್ಲಿ ಕಲಿತಾ ಹೋಗ್ತೀರಾ.
And next one we have is like legal aptitude. So legal aptitude is all about the Indian constitution, okay, and Indian laws and reasoning, okay. So as this company secretary will perform in India, so ನಿಮಗೆ ಇಂಡಿಯನ್ ಲಾ ಬಗ್ಗೆ ಭಾಳಷ್ಟು ನಾಲೆಜ್ ಇರಬೇಕಾಗತ್ತೆ. ಸೊ ಸ್ಪೆಷಲಿ ನಿಮಗೆ ಲೈಕ್ ಇಂಡಿಯನ್ ಆ್ಯಕ್ಟ್ಸ್ಗಳಾಗಿರ್ಬೋದು, ಕಾನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ರೈಟ್ಸ್ಗಳಾಗಿರ್ಬೋದು, ಸೊ ಇದೆಲ್ಲದ್ರ ಬಗ್ಗೆ ಸ್ಪೆಷಲಿ ಇನ್ ದ ಟರ್ಮ್ಸ್ ಆಫ್ ಆರ್ಗನೈಸೇಷನಲ್ ಡೆವಲಪ್ಮೆಂಟ್ಸಲ್ಲಾಗಿರ್ಬೋದು ಅಥವಾ ಆರ್ಗನೈಸೇಷನಲ್ ಲೀಡರ್ಶಿಪ್ಸಲ್ಲಾಗಿರ್ಬೋದು, ಇದೆಲ್ಲ ಫ್ಯಾಕ್ಟರ್ಸ್ಗಳಲ್ಲಿ ನಿಮಗೆ ಲೀಗಲ್ ಫ್ಯಾಕ್ಟರ್ಸ್ ಅನ್ನೋದು ಭಾಳಷ್ಟು ಫೆಮಿಲಿಯರ್ ಇರಬೇಕಾಗ್ತದೆ. ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಆಲ್ ಟು ಹ್ಯಾವ್ ಅ ಬೆಟರ್ ನಾಲೆಜ್ ಇನ್ ದ field, okay. And next one we have is like economic and business environment. Idರಲ್ಲಿ Indian economy, especially Indian economy ಬಗ್ಗೆ ಹಾಗೆ business knowledge, okay. So special ಅಂತ ಹೇಳಿದ್ರೆ ಈಗ when it comes to the business, in the sense what are different forms of organizations, what are different types of ownerships ಆಗಿರ್ಬೋದು, different types of industries ಆಗಿರ್ಬೋದು, ಅಥವಾ formation of a company ಆಗಿರ್ಬೋದು, ಅಥವಾ various legal factors of a company ಆಗಿರ್ಬೋದು, so various dimensions of business environment ಆಗಿರ್ಬೋದು, ಈ ಥರ ಭಾಳಷ್ಟು business knowledgeಗಳನ್ನ ನೀವು ಕಲಿತಾ ಹೋಗ್ತೀರಾ. And next one is last one, current affairs, especially national and international events and presentation skills. And current affairs especially various organizations from the world as well as from the country, national and as well as international current affairsಗಳನ್ನ ನಿಮಗೆ ತುಂಬ ಫೆಮಿಲಿಯರ್ ಇರಬೇಕಾಗುತ್ತೆ. ಸೊ ಅದೆಲ್ಲದಕ್ಕೂ ಕೂಡ ಸಿಲೆಬಸ್ ಇದೆ ಮಕ್ಕಳು. ಇಟ್ಸ್ ನಾಟ್ ಅಬೌಟ್ ರ್ಯಾಂಡಮ್ ಸ್ಟಡಿ ಅಲ್ಲ, ಅದಕ್ಕಾದಂಥ ಅದರದ್ದೇ ಸಿಲೆಬಸ್ ಇದೆ. ದೇರ್ ಆರ್ ಬೌಂಡ್ರೀಸ್ ಟು ಸ್ಟಡಿ. ಸೊ ವಿತ್ ಇನ್ ದಟ್ ಬೌಂಡ್ರೀಸ್ ವಿಲ್ ಬಿ ಟ್ರೈನಿಂಗ್ ಯು, ಓಕೆ. ಅದಕ್ಕೆ ಬೇಕಾದಂಥ ಎಲ್ಲ ಟ್ರೈನಿಂಗ್ಗಳನ್ನು ಕೊಡ್ತೇವೆ. ಅದಕ್ಕಂತಲೇ CS ಕೋಆರ್ಡಿನೇಟರ್ಸ್ಗಳಿದ್ದಾರೆ. ಸೊ ದೇ ವಿಲ್ ಹೆಲ್ಪ್ ಯು ಆಲ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್ ಇನ್ ಅನ್ ಈಸಿಯೆಸ್ಟ್ ವೇ, ಓಕೆ. ಸೊ ಯಾವಾಗಲೇ ಎಕ್ಸಾಮ್ ಆಗುತ್ತೆ. ಸೊ ದಿಸ್ ಎಕ್ಸಾಮ್ ಇಸ್ ಕಂಡಕ್ಟೆಡ್ 4 times a year. ಓಡ ಲಕ್ಕಿ ಅಲ್ವಾ. ಸೊ ವರ್ಷಕ್ಕೆ 4 ಸಲ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ದ್ಯಾಟ್ ವಿಲ್ ಬಿ ಡ್ಯೂರಿಂಗ್, ಇಟ್ಸ್ ಅ ಟೆಂಟೇಟಿವ್, ಜಾನ್ವರಿ, ಮೇ, ಜೂನ್, ಜುಲೈ ಮತ್ತು ನವಂಬರ್, ಓಕೆ. ಜಾನ್ವರಿ, ಮೇ, ಜುಲೈ ಮತ್ತು ನವಂಬರ್, ಈ 4 monthsಲ್ಲಿ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯು ಹ್ಯಾವ್ ಆಲ್ ದಿ ಪಾಸಿಬಿಲಿಟೀಸ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಸೊ ಖಂಡಿತವಾಗ್ಲೂ ಇಫ್ ಯು ಆರ್ ಟ್ರೂಲಿ ಆನ್ ಆಸ್ಪಿರೆಂಟ್, ಓಕೆ, ನಿಮಗೆ ಅದು ಕ್ಲಿಯರ್ ಮಾಡಲೇಬೇಕು ಅನ್ನೋ ಉದ್ದೇಶ ಇದ್ದರೆ ಖಂಡಿತವಾಗ್ಲೂ ನಿಮಗೆ ದೊಡ್ಡ ವಿಷಯ ಆಗೋದೇ ಇಲ್ಲ. ಯಾಕಂತೇಳಿದ್ರೆ ಅಷ್ಟು ನಿಮಗೆ ಕಂಟಿನ್ಯೂಸ್ ಕೋಚಿಂಗ್ಸ್ಗಳನ್ನ ಕೊಡ್ತಾರೆ. ಸೊ ಇಫ್ ನಾಟ್ ಫಸ್ಟ್ ಆರ್ ಸೆಕೆಂಡ್ PU ಮುಗಿದ್ರೊಳಗೆ ಖಂಡಿತವಾಗ್ಲೂ ಐದರ್ C or CS ಅಂತ ಕಂಪ್ಲೀಟ್ ಮಾಡಿ ಖಂಡಿತ ನೀವು ಹೋಗ್ಬೋದು. ಅದರಲ್ಲಿ ಯಾವುದೇ ಥರ ನಿಮಗೆ ಗೊಂದಲಗಳು ಬೇಡ, okay. So but what thing that you should have is like a kind of aspiration ಅಂತ ಹೇಳಿ, ನಾನು ಸಾಧನೆ ಮಾಡಲೇಬೇಕು, ಅಚೀವ್ ಮಾಡಲೇಬೇಕು, ಕ್ಲಿಯರ್ ಮಾಡಲೇಬೇಕು ಅನ್ನೋ ಆಸ್ಪಿರೇಷನ್ ಇರಬೇಕು. ಆ ಆಸ್ಪಿರೇಷನ್ ಇದ್ದರೆ you all can get into this, okay. So no limit on attempts, you can write on any attempts. ಎಷ್ಟು ಸಲ ಬೇಕಾದ್ರೂ ಕೂಡ ಎಕ್ಸಾಮ್ ಬರಿಬೋದು. ನೀವು ಕ್ವಾಲಿಫೈ ಆಗೋ ತನಕ ಕೂಡ ನೀವು ಎಕ್ಸಾಮ್ಸ್ಗಳನ್ನ ಬರಿತಾನೆ ಇರ್ಬೋದು. ದೇರ್ ಇಸ್ ನೋ ಲಿಮಿಟ್ಸ್ ಆನ್ ದ ಅಟೆಂಪ್ಟ್ಸ್. ಆ್ಯಂಡ್ ಮಸ್ಟ್ ಪಾಸ್ ಟು ರಿಜಿಸ್ಟರ್ ಫಾರ್ CS ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್. ಸೆಕೆಂಡ್ ಲೆವೆಲ್ ಆಫ್ ಎಕ್ಸಾಮ್ಗಳನ್ನ ನೀವು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ, ಐ ಮೀನ್ ಎಲಿಜಿಬಲ್ ಆಗಬೇಕು ಅಂತ ಹೇಳಿದ್ರೆ, ಯು ವಾಂಟ್ ಟು ಕ್ಲಿಯರ್ ದಿಸ್ CSEET, ಓಕೆ. ಸೊ PUCಲಿ CSEET ಬರೆದ್ರೆ, ಸೊ ಸೇಮ್ ಐ ಟೋಲ್ಡ್ ಯು, ಲೈಕ್ ನಿಮಗೆ ಗ್ರಾಜುಯೇಷನ್ ಮುಗಿಯೋದ್ರೊಳಗೆ ನೀವು ಕಂಪನಿ ಸೆಕ್ರೆಟರಿ ಆಗ್ಬೋದು. ಇಲ್ಲದಿದ್ದರೆ ನೀವು ಗ್ರಾಜುಯೇಷನ್ ಮುಗಿಯೋ ತನಕ ಕಾದು ತದನಂತರ ನೀವು ಸೆಕೆಂಡ್ ಲೆವೆಲ್ ಆಫ್ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡಿ ತದನಂತರ ನೀವು ಎಕ್ಸಾಮ್ಸ್ಗಳನ್ನ ಬರೆದು ಮತ್ತೆ ಫೈನಲ್ಗಳನ್ನ ಬರೀಬೇಕಾದ್ರೆ ಇಟ್ ಮೈಟ್ ಟೇಕ್ ಅನದರ್ 2 or 3 years. ಅವಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೋಕಸ್ ಕಮ್ಮಿ ಆಗ್ತಾ ಹೋಗುತ್ತೆ. PUCಯಲ್ಲಿ ನಿಮಗೆ ಸಿಗಿದಂಥ ಒಂದು ಪುಷ್ ಅಥವಾ ಆ ಬ್ಲೋ ನಿಮಗೆ ಮತ್ತೆ ಸಿಗೋದಿಲ್ಲ. ಸೊ ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ಕಂಪ್ಲೀಟ್ಲಿ ನಿಮಗೆ ಡೈವರ್ಷನ್ಸ್ ತುಂಬ ಕಮ್ಮಿ ಇರುತ್ತೆ. 100% ನಿಮಗೆ ರಿಸಲ್ಟ್ ಓರಿಯೆಂಟೆಡ್, 100% ನಿಮಗೆ ಏನು ಮಾನಿಟರಿಂಗ್, ಮೆಂಟರಿಂಗ್ ಆಗೋದ್ರಿಂದ ಯು ವಿಲ್ ಬಿ ಹ್ಯಾವಿಂಗ್ ಆಲ್ ದ ಪಾಸಿಬಿಲಿಟೀಸ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮಿನೇಷನ್. ಸೊ ವಾಟ್ ಐ ಸಜೆಸ್ಟ್ ಇಸ್ ಲೈಕ್, ಸೊ ಟ್ರೈ ಟು ಕಂಪ್ಲೀಟ್ ದಿಸ್ ಆರ್ ಕ್ಲಿಯರ್ ದಿಸ್ ಬಿಫೋರ್ ಯೋರ್ PUC itself, so that you can have a good start, okay, so that you can have a good start, yeah. So where to visit this, right? So how to register? Like here you can register in icsi.edu.com. ನಿಮಗೆ ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಇಫ್ ಯು ವಾಂಟ್ ಟು ಲೈಕ್, ನಾನು ಹೇಳಿದ ಇನ್ಫಾರ್ಮೇಷನ್ ನಿಮಗೆ ಕಮ್ಮಿ ಅನಿಸಿದ್ರೆ, ಏನಾದ್ರು ಕನ್ಫ್ಯೂಷನ್ಸ್ಗಳಿದ್ರೆ ಈ ವೆಬ್ಸೈಟಿಗೆ ಹೋಗಿ, ಅಥವಾ ನಿಮಗೆ ಯು ಆಲ್ ಕ್ಯಾನ್ ಪುಟ್ ಕಮೆಂಟ್ ಆಲ್ಸೋ. ಸೊ ಇದರಲ್ಲೂ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಆ್ಯಂಡ್ ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಓಕೆ. ಇದರಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಆ್ಯಂಡ್ ಕೆಲವೊಂದು ಡಾಕ್ಯುಮೆಂಟ್ಸ್ ಫಿಲ್ಅಪ್ ಮಾಡಬೇಕು. ಮೈಟ್ ಬಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ಸ್ ಇರುತ್ತೆ, ಹಾಗೆ ಆಧಾರ್ ಕಾರ್ಡ್ ಇರುತ್ತೆ, ಹಾಗೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕಿರುತ್ತೆ. ಆ್ಯಂಡ್ ನಿಮ್ಮ ರಿಜಿಸ್ಟ್ರೇಷನ್ ಫೀಸ್ ಬಂದು 2000 rupees ಇರುತ್ತೆ. 2000 rupees ನಿಮಗೆ ಸ್ಟಡಿ ಮೆಟೀರಿಯಲ್ಸ್ಗಳು ಅವರೇ ಕೊಡ್ತಾರೆ. ಸೊ ಕ್ವಶನ್ ಬ್ಯಾಂಕ್ಸ್ ಕೂಡ ಅವರೇ ಕೊಡ್ತಾರೆ. ಅದ್ರ ಬೇಸಿಸಲ್ಲಿ ನೀವು ಪ್ರಿಪ್ರೇಷನ್ಸ್ಗಳನ್ನ ಮಾಡ್ತಾ ಹೋದರೆ ಖಂಡಿತವಾಗಲೂ ಯು ಆಲ್ ಕ್ಯಾನ್ ಕ್ಲಿಯರ್ ಯೋರ್ ದಿಸ್ CSET ಕಾಂಪಿಟೇಟಿವ್ ಎಕ್ಸಾಮ್ಸ್. Yep. After CSET, okay, so CSET ಆಯಿತು ಸರ್, ಎಂಟ್ರೆನ್ಸ್ ಎಕ್ಸಾಮ್ ಆಯಿತು. ಸೊ ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ಯು ಹ್ಯಾವ್ ಟು ಕ್ವಾಲಿಫೈ ಫಾರ್ ದ ಸೆಕೆಂಡ್ ಲೆವೆಲ್ ಆಫ್ ಎಕ್ಸಾಮ್. ದಟ್ ಇಸ್ ವಾಟ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಗಳಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ದಟ್ ಇಸ್ ವಾಟ್ ದ ಸೆಕೆಂಡ್ ಲೆವೆಲ್ ಆಫ್ ಎಕ್ಸಾಮಿನೇಷನ್. CSETದು ಸೆಕೆಂಡ್ ಲೆವೆಲ್ ಇಸ್ ವಾಟ್ CS ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ, ಓಕೆ. ಸೊ ನೆಕ್ಸ್ಟ್ ಪ್ರೋಗ್ರೆಸ್ ಟು CS ಪ್ರೊಫೆಷನಲ್ ಆ್ಯಂಡ್ ಮ್ಯಾನೇಜ್ಮೆಂಟ್
ಟ್ರೈನಿಂಗಲ್ಲಿ ನೀವು ಎಲಿಜಿಬಲ್ ಆಗ್ತೀರಾ, ಆ್ಯಂಡ್ ದೆನ್ ಯು ವಿಲ್ ಬಿಕಮ್ ಅ ಸರ್ಟಿಫೈಡ್ ಕಂಪನಿ ಸೆಕ್ರೆಟರಿ ಆ್ಯಂಡ್ ವರ್ಕ್ ಇನ್ ಕಾರ್ಪೊರೇಟ್ಸ್ ಆ್ಯಂಡ್ ಲೀಗಲ್ ಫರ್ಮ್ಸ್ ಆರ್ ಇಂಡಿಪೆಂಡೆಂಟ್ ಆಗಿ ಕೂಡ ನೀವು ಆರ್ಗನೈಸೇಷನ್ಸಲ್ಲಿ ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ಕೆರಿಯರ್ ಇಸ್ ರಿಯಲಿ ಗುಡ್ ಸ್ಟೂಡೆಂಟ್ಸ್. ಓಕೆ, ಸೊ ದಿಸ್ ಕೆರಿಯರ್ ಇಸ್ ವೆರಿ ನಿಮಗೆ ಲ್ಯಾವಿಶ್ ಅಂತ ಹೇಳ್ಬೋದು. ನಿಮ್ಮ ಎಬಿಲಿಟೀಸ್ ಹಾಗೆ ನಿಮಗೆ ಒಂದೊಳ್ಳೆ ಸ್ಕಿಲ್ಸ್ಗಳು ನೀವು ಇಂಪ್ರೂವ್ ಮಾಡ್ತಾ ಹೋದರೆ, ಹಾಗೆ ನಿಮಗೆ ಈ ಫೀಲ್ಡಲ್ಲಿ ಗ್ರಿಪ್ ಇದ್ದರೆ, ಸೊ ಸ್ಪೆಷಲಿ ಲೈಕ್ ಸಿ ಎಸ್ ಯಾರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಎನಿ ಸ್ಟೂಡೆಂಟ್ ಹೂ ಹ್ಯಾವ್ ಸಮ್ ಬೆಟರ್ ಕಮ್ಯುನಿಕೇಷನ್ ಆ್ಯಂಡ್ ಹೂ ವಾಂಟ್ಸ್ ಟು ಹ್ಯಾವ್ ಅ ರಿಯಲ್ ಕಾರ್ಪೊರೇಟ್ ಲೈಫ್ and also like who is good in who want to explore more and you want to learn more, who want to earn more, inta eligible iruವಂತ ಸ್ಟೂಡೆಂಟ್ಸ್ ಗಳಿಗೆ ಈ ತರ ಸಬ್ಜೆಕ್ಟ್ಸ್ ಗಳು ಐ ಮೀನ್ ಈ ಜಾಬ್ ರೋಲ್ಗಳು ತುಂಬಾ ಫೆಮಿಲಿಯರ್ ಆಗುತ್ತೆ. ಸ್ಪೆಷಲಿ ಫಾರ್ ದೋಸ್ ಸ್ಟೂಡೆಂಟ್ಸ್ ಆರ್ ಎಕ್ಸ್ಟ್ರೋವರ್ಟ್ಸ್, ಅಂದ್ರೆ ತುಂಬಾ ಸೋಷಿಯಲ್ ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ತಿರೋರು ಅಥವಾ ತುಂಬಾ ಲೈಕ್ ಎಕ್ಸ್ಪ್ಲೋರ್ ಮಾಡಬೇಕಂತ ಕಾನ್ಸೆಪ್ಟಲ್ಲಿ ಇರೋರು. ಸೊ ಯು ಆಲ್ ಕ್ಯಾನ್ ಹ್ಯಾವ್ ದಿಸ್ ಕೈಂಡ್ ಆಫ್ ಕೆರಿಯರ್ಸ್ಗಳು ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಜಾಬ್ ರೋಲ್ಸ್ ಏನೆಲ್ಲ ಜಾಬ್ ರೋಲ್ಸ್ಗಳಿದೆ ಅಂತ ಹೇಳಿ. ಸೊ ಜಾಬ್ ರೋಲ್ಸ್ ಬಂದು ಕಂಪನಿ ಸೆಕ್ರೆಟರಿಗೆ ಯು ಕ್ಯಾನ್ ಬಿಕಮ್ ಅನ್ ಕಾರ್ಪೊರೇಟ್ ಅಡ್ವೈಸರ್. ಓಕೆ, ಸೊ ಕಾರ್ಪೊರೇಟ್ ಅಡ್ವೈಸರ್ ಅಂತ ಹೇಳಿದ್ರೆ ಆರ್ಗನೈಸೇಷನ್ಸ್ಗಳು ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ತುಂಬ ಲೀಗಲ್ ಆಬ್ಲಿಗೇಷನ್ಸ್ ಇರುತ್ತೆ. ಆ ಲೀಗಲ್ ಆಬ್ಲಿಗೇಷನ್ಸ್ಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಇನ್ ದ್ಯಾಟ್ ಕೇಸಸ್ ಟು ಫುಲ್ಫಿಲ್ ದಿಸ್ legal obligations, so we'll be having this corporate advisor anta heltave. So they will work as a legal obligations over here. And next one is compliance officer as well as legal advisor, company secretaries in private and public companies. Okay, so government organizations alli hage private organizations allu kuda. So but most of the time you will be having better opportunities in the private sector than the government sector. Okay, so that is what I told you about the corporate job rules. And when it comes to the corporate companies in the bandag, you will be having legal departments, regulatory affairs agirbodu, secretarial departments gal agirbodu. So ee tara departments gal nimage job roles irutte. That will be like high paying jobs, white collar jobs idagirutte. So ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ, ಬರೀ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮಾತ್ರ ನಿಮಗೆ ಗೊತ್ತಿರುತ್ತೆ. ದಿಸ್ ಇಸ್ ಆಲ್ಸೋ ಅನ್ ಈಕ್ವಲೆಂಟ್ ಟು ದ ಕಂಪನಿ ಸೆಕ್ರೆಟರಿ. ಓಕೆ, ಸೊ ನಿಮಗೆ ಸಿ ಎಲ್ ನಿಮಗೆ ಕಂಪ್ಲೀಟ್ಲಿ ದೇ ಡೀಲ್ ವಿತ್ ಫಿನಾನ್ಸ್, ಅಕೌಂಟ್ಸ್ ಮತ್ತು ಫಿನಾನ್ಸ್ ಬಗ್ಗೆ ದೀಸ್ ಕಂಪನೀಸ್ ದೇ ವಿಲ್ ಡೀಲ್ ವಿತ್. ಬಟ್ ವೆರಾಸ್ ಇನ್ ದಿಸ್ ಕಂಪನಿ ಸೆಕ್ರೆಟರೀಸ್ ಅಂತ ಬಂದಾಗ, ಸೊ ದೇ ಡೋಂಟ್ ಡೀಲ್ ವಿತ್ ದ ಫಿನಾನ್ಸ್. ಓಕೆ, ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ಗಳ ಬಗ್ಗೆ ಅವ್ರು ಡಿಸ್ಕಸ್ ಮಾಡೋದಿಲ್ಲ ಅಥವಾ ಅವ್ರು ಡೀಲ್ ಮಾಡೋದಿಲ್ಲ. ದೇ ಡೀಲ್ ವಿತ್ ಕಂಪ್ಲೀಟ್ಲಿ ಓನ್ಲಿ ದ what the secretarial facts ಆಗಿರ್ಬೋದು, legal facts ಆಗಿರ್ಬೋದು, regulatory facts ಗಳ ಬಗ್ಗೆ ಅವರು ಡಿಸ್ಕಷನ್ಸ್ ನ ಮಾಡ್ತಾ ಹೋಗ್ತಾರೆ. ಓಕೆ, ದಿಸ್ ಇಸ್ ವಾಟ್ ಅಬೌಟ್. ಅಂಡ್ ನೆಕ್ಸ್ಟ್ ಒನ್ ದ ಕನ್ಕ್ಲೂಡಿಂಗ್ ದಿಸ್, ಈ ಸೆಷನ್ ಕನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಸಿ ಎಸ್ ದ ಫಸ್ಟ್ ಸ್ಟೆಪ್ ಟು ಅ ಪ್ರೊಫೆಷನಲ್ ಕೆರಿಯರ್. ಓಕೆ, ಸೊ ಈ ನಿಮಗೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಸಣ್ಣ ಕ್ವಾಲಿಫಿಕೇಷನಲ್ಲಿ ಇಷ್ಟು ದೊಡ್ಡ ಪ್ರಾಮಿಸಿಂಗ್ ಕೆರಿಯರ್ ಸಿಗೋದು ಭಾಳ ಕಮ್ಮಿ. ಸೊ ನಿಮಗೊಂದು ಒಳ್ಳೆ ಕೆರಿಯರ್, ಪ್ರಾಮಿಸಿಂಗ್ ಕೆರಿಯರ್ ಸಿಗಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಹ್ಯಾವ್ ಅಟ್ ಲೀಸ್ಟ್ ಅರೌಂಡ್ 6 to 8 years ನಿಮಗೆ ಗ್ರಾಜುಯೇಷನ್ ಕೆರಿಯರ್ಸ್ಗಳು ಬೇಕಾಗುತ್ತೆ to have a professional career. But ನೀವು ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರೆಯೋದ್ರಿಂದ ಯು ಕ್ಯಾನ್ ಹ್ಯಾವ್ ಅ ಮೋರ್ ಪ್ರಾಮಿಸಿಂಗ್ ಆ್ಯಂಡ್ ಪ್ರೊಫೆಷನಲ್ ಕೆರಿಯರ್ ಇನ್ ದ ಅರ್ಲಿಯರ್ ಸ್ಟೇಜಸ್. ಪಿ ಯು ಸಿಯಲ್ಲಿ ಸಿ ಎಸ್ ಸಿ ಇ ಟಿ, ಡಿಗ್ರಿ ಮಾಡ್ತಾ ನಿಮಗೆ ಸಿ ಎಸ್ ಎಕ್ಸಿಕ್ಯೂಟಿವ್, ಸೊ ಡಿಗ್ರಿ ಮುಗಿದ ತಕ್ಷಣ ನಿಮಗೆ ಸಿ ಎಸ್ ಫೈನಲ್ ಬರೆದ್ರೆ, ಸೊ ಬೈ ದ ಏಜ್ ಆಫ್ 21 ಯು ಕ್ಯಾನ್ ಹ್ಯಾವ್ ಅ ಸಿ ಎಸ್ ಕಂಪನಿ ಸೆಕ್ರೆಟರಿ ಆಗಿ ನಿಮ್ಮ ಪ್ರೊಫೆಷನ್ ನಿಮ್ಮ ಕೈಲಿರುತ್ತೆ. ಒಂದು ಒಳ್ಳೆ ಕಾರ್ಪೊರೇಟ್ ಫೀಲ್ಡಲ್ಲಿ ನಿಮಗೆ ಜಾಬ್ಗಳು ಕೂಡ ರೆಡಿ ಆಗಿರುತ್ತೆ. ಬಟ್ ವಾಟ್ ಯು ವಾಂಟ್ ಟು ಡೂ ಇಸ್ ಯು ವಾಂಟ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ವಾಟ್ resist what we call like aspirations. Okay, ambitions ಗಳಿದ್ರೆ ಮಾತ್ರ ಆಗುತ್ತೆ. And with dedication it is achievable. I told you like it's not a cup of tea of everyone. So ಎಲ್ಲರೂ ಕೂಡ ಬಂದು ನಾನು ಆಗ್ತೀನಿ, it's not like that. Okay, ಎಲ್ಲರೂ ಕೂಡ ಆಗ್ಬೋದು only when you have such kind of aspiration. So with dedicated and determined work and sacrifice from your side as well as training and mentoring from our side, so you can achieve these kind of examinations. Okay, and next, start your journey to become a company ಸೆಕ್ರೆಟರಿ ಇನ್ ಎಕ್ಸೆಲ್ ಪಿ ಯು ಕಾಲೇಜ್. ಲೈಕ್ ನಿಮಗೆ ಕಂಪನಿ ಸೆಕ್ರೆಟರಿ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ನಿಮ್ಮ ಕನಸೇನಿದೆ ಅದನ್ನ ನನಸು ಮಾಡಲಿಕ್ಕೆ ನಾವು ಎಕ್ಸೆಲ್ ಪಿ ಯು ಕಾಲೇಜ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ನಾವು ರೆಡಿ ಇದ್ದೇವೆ. ಸೊ ವಿ ಆಲ್ವೇಸ್ ವಿಲ್ ಬಿ ದೇರ್ ಟು ಗೈಡ್ ಆ್ಯಂಡ್ ಮೋಟಿವೇಟ್ ಯು. ಸೊ ನೀವು ಅನ್ಕೋಬೋದು ಸರ್ ಸಿ ಎಸ್ ಫೌಂಡೇಶನ್ ಮಾಡ್ತೀರಾ, ಸೊ ಸಿ ಎ ಫೌಂಡೇಶನ್ ಮಾಡ್ತೀರಾ, ಸೆಕೆಂಡ್ ಲೆವೆಲ್ ಆಫ್ ಥರ್ಡ್ ಲೆವೆಲ್ ಆಫ್ ಎಕ್ಸಾಮ್ಸ್ಗಳಿಗೆ ನಾವು ಎಲ್ಲಿ ಹೋಗೋದು, ನಾವು ಇಲ್ಲಿ ಅದನ್ನು ಕೋಚಿಂಗ್ ಸಿಗೋದು, ನಿಮ್ಮಲ್ಲಿ ಕೋಚಿಂಗ್ ಸಿಗುತ್ತಾ ಅಂತ ನಿಮಗೆ ಕ್ವಶನ್ಸ್ ಇರ್ಬೋದು. ಮಕ್ಕಳಿಲ್ಲ ಸೆಕೆಂಡ್ ಲೆವೆಲ್ ಆಫ್ ಮತ್ತು ಥರ್ಡ್ ಲೆವೆಲ್ ಆಫ್ ಕೋಚಿಂಗ್ಸ್ಗಳಲ್ಲಿ ನಾವು ಕೊಡೋದಿಲ್ಲ. ಬಟ್ ಎಲ್ಲಿ ತುಂಬ ಚೆನ್ನಾಗಿ ಕೋಚಿಂಗ್ ಸಿಗುತ್ತೆ, ಯಾವ ಕಾಲೇಜಲ್ಲಿ ಜಾಯ್ನ್ ಆದರೆ ನಿಮಗೆ ಒಳ್ಳೆ ಅಡ್ಮಿಷನ್ಸ್ ಮಾಡಿದ್ರೆ ನಿಮಗೆ ಸಿ ಎ ಮತ್ತು ಸಿ ಎಸ್ಗಳನ್ನ ಕ್ವಾಲಿಫೈ ಮಾಡ್ಬೋದು. ಎಲ್ಲಿ ನಿಮಗೆ ಲೈಕ್ ತುಂಬ ಕಂಫರ್ಟ್ ಆಗಿರುವಂಥ ಅಥವಾ ರಿಸಲ್ಟ್ ಓರಿಯೆಂಟೆಡ್ ಕಾಲೇಜಸ್ಗಳು ಯಾವುದು ಗ್ರಾಜುಯೇಷನ್ ಕಾಲೇಜಸ್ ತುಂಬ ಒಳ್ಳೆಯದಿದೆ. ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಕೆರಿಯರ್ ಕೌನ್ಸಿಲಿಂಗ್ ಕೂಡ ನಾವಿಲ್ಲಿ ಕೊಡ್ತೇವೆ. ಸೊ ನಿಮಗೆ ಯಾವುದೇ ಕಾರಣಕ್ಕೂ ಪಿ ಯು ಸಿ ಆದಮೇಲೆ ಎಲ್ಲಿ ಜಾಯ್ನ್ ಆಗಬೇಕು ಅಂತ ಗೊಂದಲಗಳಿರೋದಿಲ್ಲ. ಯಾಕಂತ ಹೇಳಿದ್ರೆ ಸೋಫಾರ್ ನಮ್ಮ ಸ್ಟೂಡೆಂಟ್ಸ್ಗಳು ಎಲ್ಲೆಲ್ಲಿ ಇದ್ದಾರೆ ಇವತ್ತಿನ ತನಕ, ಸೊ ದೇ ಆಲ್ ಆರ್ ಡೂಯಿಂಗ್ ರಿಯಲಿ ವೆಲ್ ಇನ್ ದೇರ್ ಕೆರಿಯರ್ಸ್. ಸೊ ಭಾಳಷ್ಟು ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕ್ವಾಲಿಫೈ ಆಗಿದ್ದಾರೆ, ಭಾಳಷ್ಟು ಜನ ಕಂಪನಿ ಸೆಕ್ರೆಟರೀಸ್ಗಳು ಪರ್ಸ್ಯೂ ಮಾಡ್ತಾ ಇದ್ದಾರೆ. ಸೊ ಹಾಗೆಲ್ಲ ಇದ್ದಾಗ ವಿ ಆಲ್ ಆರ್ ಕನೆಕ್ಟೆಡ್ ವಿತ್ ದೆಮ್. ಸೊ ಯಾವುದೇ ಕಾರಣಕ್ಕೆ ನೀವು ಪಿ ಯು ಸಿ ಮುಗಿದ ತಕ್ಷಣ ನೀವು ಬೇರೆ ನಾವು ಬೇರೆ ಅಲ್ಲ. ಇವತ್ತು
ಕೂಡ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ಗಳು ನಮ್ಮ ಜೊತೆ ಕನೆಕ್ಷನಲ್ಲಿ ಇದ್ದಾರೆ. ಸೊ ವಿ ಆಲ್ ಆರ್ ಲರ್ನಿಂಗ್ ಫ್ರಮ್ ದೆಮ್ ಆಲ್ಸೋ. ಅವರಿಂದ ಕೂಡ ನಾವು ಕಲಿತೇವೆ, ನಮ್ಮಿಂದ ಕೂಡ ಅವ್ರು ಕಲಿತಾರೆ. ಸೊ ಲರ್ನಿಂಗ್ ನೆವರ್ ಎಂಡ್ಸ್. ಓಕೆ, ಕಲಿಯುವಂಥದ್ದು ಯಾವತ್ತೂ ಕೂಡ ಮುಗಿಯೋದಿಲ್ಲ. ಸೊ ಈ ಜೀವ ಇರೋ ತನಕ ನಾವು ಕಲಿತಾನೆ ಇರ್ಬೋದು. ಸೊ ನೆವರ್ ಸೀಸ್ ಟು ಲರ್ನ್. ಯಾವುದೇ ಕಾರಣಕ್ಕೂ ಓದು ಅಥವಾ ಕಲಿಯೋ ವಿಚಾರದಲ್ಲಿ ಇಷ್ಟೇ ಕಲಿಯೋದು ಅಂತ ಹೇಳ್ಕೊಂಡು ಅನ್ಕೋಬೇಡಿ. ಸೊ ಜೀವನ ಪ್ರತಿದಿನ ಕೂಡ ನಿಮಗೆ ಪಾಠ ಕಲಿಸ್ತಾನೆ ಇರುತ್ತೆ, ನೀವು ಕಲೀಲಿಕ್ಕೆ ರೆಡಿ ಇರಬೇಕು. ಸೊ ದಟ್ ಈಸ್ ವಾಟ್ ವಿ ಬಿಲೀವ್ ಇನ್. ಸೊ ಹಾಗಾಗಿ ವಿ ಆಲ್ವೇಸ್ ಕೀಪ್ ಅಪ್ಡೇಟೆಡ್ ಅವರ್ ಸೆಲ್ಫ್. ವಿ ವಿಲ್ ಬಿ ಕೀಪಿಂಗ್ ಕನೆಕ್ಟೆಡ್ ವಿತ್ ಆಲ್ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಅವರ್ ಎಕ್ಸ್ ಸ್ಟೂಡೆಂಟ್ಸ್, ಅಲುಮ್ನೀಸ್ ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಸೊ ನಾವು ಕೂಡ ತುಂಬ ಅಪ್ಡೇಟ್ ಆಗಿರ್ತೀವಿ. ಮಾರ್ಕೆಟಲ್ಲಿ ಏನು ಬೇಕು, ಹೇಗಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ನಮಗೂ ಕೂಡ ಭಾಳಷ್ಟು ವಿಚಾರಗಳು ಗೊತ್ತಿರುತ್ತೆ. ಅದನ್ನು ನಾವು ನಿಮ್ಮ ಜೊತೆ ಹಂಚ್ಕೊಳ್ಳಿ ತುಂಬ ಖುಷಿಯಲ್ಲಿ ನಾವು ಅದನ್ನು ಹಂಚ್ಕೊಳ್ತಾ ಹೋಗ್ತೇವೆ ಮಕ್ಕಳೇ. ಸೊ ಇದಿಷ್ಟು ಹೇಳ್ತಾ ಐ ವಿಲ್ ಕನ್ಕ್ಲೂಡ್ ಟುಡೇಸ್ class. So I told you, like in the previous sessions, if any students looking for CACS and CLAT coachings ಗಳು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ refer them as soon as possible. So admissions are getting close sooner. So I suggest everyone, all the parents are with students who are viewing this, ಪ್ಲೀಸ್ ಸಜೆಸ್ಟ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಏನಾದ್ರು ಅಚೀವ್ ಮಾಡಬೇಕು, ಲೈಫಲ್ಲಿ ತುಂಬ ಬೇಗ ಸೆಟಲ್ ಆಗಬೇಕು. ಸೊ ಅಂಥ ಯಾವುದೇ ಒಂದು ಸ್ಟೂಡೆಂಟ್ ಆಸ್ಪಿರೆಂಟ್ ಇದ್ದರೆ ಅಂಥವ್ರಿಗೆ ಇಲ್ಲಿ ಖಂಡಿತವಾಗ್ಲೂ ಒಳ್ಳೆ ಅವಕಾಶ ಇದೆ. ಹಾಗೆ ಯಾರೆಲ್ಲ 10 ತುಂಬ ಒಳ್ಳೆ ಸ್ಕೋರ್ ಮಾಡಿದ್ದೀರಾ, ನಿಮಗೆ ಕೂಡ ಭಾಳಷ್ಟು ಕನ್ಸೆಷನ್ಸ್ಗಳು ನಮ್ಮ ಕಾಲೇಜ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ಸ್ ಇದೆ, ನಿಮಗೆ ರೆಕಾಗ್ನಿಷನ್ಸ್ ಇದೆ, ಅವಾರ್ಡ್ಸ್ ಇದೆ, ಸರ್ಟಿಫಿಕೇಷನ್ಸ್ ಇದೆ, ಪ್ರತಿಯೊಂದು ಕೂಡ ಇದೆ. ಸೊ ಯು ಆಲ್ ನೀಡ್ ಟು ಯೂಸ್ ದಿಸ್. ಓಕೆ, ಸೊ ಯಾವುದೇ ಒಂದು ಸ್ಟೂಡೆಂಟ್ ಫೈನಾನ್ಷಿಯಲಿ ಅನ್ಸ್ಟೇಬಲ್ ಇದ್ದಾರೆ, ಎಕನಾಮಿಕಲಿ ವೀಕ್ ಇದ್ದಾರೆ, ಸೊ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಅವಕಾಶಗಳಿದೆ. ಕಲೀಲಿಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಕಾಲೇಜ್ ನಿಮಗೆ ಯಾವುದೇ ಥರದ ನಿಮಗೆ ಡಿಸ್ಟರ್ಬೆನ್ಸಸ್ ಆಗೋದಿಲ್ಲ, ನಿಮ್ಮನ್ನು ಡಿಸ್ಕ್ರಿಮಿನೇಟ್ ಕೂಡ ಮಾಡೋದಿಲ್ಲ. ವಿ ಆಲ್ ಎಂಕರೇಜ್ ಆ್ಯಂಡ್ ವಿ ಆಲ್ವೇಸ್ ಕೀಪ್ ಯು ಆಲ್ವೇಸ್ ಮೋಟಿವೇಟೆಡ್ ಟು ಅಚೀವ್ ವಾಟ್ ಯು ವಾಂಟ್ ಟು ಬಿ ಇನ್ ಯೋರ್ ಲೈಫ್. ಓಕೆ, ದಟ್ ಈಸ್ ವಾಟ್ ಎಕ್ಸೆಲ್ is popular for. And by saying this, I'll conclude this. Have a good day. Thank you.